ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್, ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರ್. ಫ್ರೆಂಡ್ಸ್, ಒಬ್ಬರು ಕಮೆಂಟಲ್ಲಿ ಅವ್ರದ್ದೊಂದು ಡೌಟ್ ಕೇಳಿದರು. ಏನಂದರೆ ಕಾಲೇಜ್ಗೆ ಏನೇನು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕು. ಯಾಕೆಂದರೆ ಈಗ ಕೌನ್ಸಿಲಿಂಗ್ ಮುಗ್ದಿರೋದ್ರಿಂದ ಒಂದಷ್ಟು ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಕೌನ್ಸಿಲಿಂಗ್ ಆದ ತಕ್ಷಣ ನಿಮಗೆ ಅಡ್ಮಿಷನ್ಗೆ ಏನು ಬೇಕಾಗುತ್ತೆ ಆ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಕಾಲೇಜ್ಗೆ ಹೋಗಿ ಜಾಯ್ನ್ ಆಗಬೇಕು, ಅಷ್ಟಿರುತ್ತೆ. ಕಾಲೇಜ್ ಅವರು ಯಾವ್ಯಾವ ಡಾಕ್ಯುಮೆಂಟ್ಸ್ನ ಕೇಳ್ತಾರೆ, ಪಕ್ಕಾ ಡಾಕ್ಯುಮೆಂಟ್ಸ್ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಆ್ಯಕ್ಚುಲಿ ಇದು ಮಾಡ್ತಿರೋದು. ಈಗ ಡಾಕ್ಯುಮೆಂಟ್ಸ್ನ ಏನೇನು ಸಬ್ಮಿಟ್ ಮಾಡಬೇಕು, ಈ ವಿಡಿಯೋದಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಸಬ್ಮಿಟ್ ಮಾಡಬೇಕು, ಸಬ್ಮಿಟ್ ಮಾಡಲಿಲ್ಲ ಅಂದರೆ ಎಷ್ಟು ಟೈಮ್ ಕೊಡ್ತಾರೆ ಸಬ್ಮಿಟ್ ಮಾಡೋಕ್ಕೆ, ಮತ್ತು ಯಾವುದಾದ್ರೂ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಏನು ಮಾಡ್ತಾರೆ, ಈ 3 ಪಾಯಿಂಟ್ಸ್ನ ನಾನು ಮಾತಾಡೋಕೆ ಹೋಗ್ತಿದ್ದೀನಿ ಈ ವಿಡಿಯೋದಲ್ಲಿ. ಕಂಪ್ಲೀಟ್ ವಿಡಿಯೋ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಈಗ ಪ್ರೆಸೆಂಟ್ ಮಾಡ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಹೇಳಿರೋ ಹಾಗೆ ಇದು ಯಾವುದೋ ಒಂದು ರ್ಯಾಂಡಮ್ ಕಾಲೇಜ್ದು ಡೇಟಾ. ಈವನ್ ಇದು ಎಲ್ಲ ಕಾಲೇಜ್ದು ಸೇಮ್ ಇರುತ್ತೆ. ಓಕೆ, ಇಲ್ಲಿ ಏನಿದೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ along with 2 sets of attached true photocopies and soft copy of all the documents along with photograph as a CD ಇರಲ್ಲ ಇವಾಗ ಪೆನ್ ಡ್ರೈವ್. ಓಕೆ, ಟು ಬಿ ಸಬ್ಮಿಟೆಡ್ ಟು ದಿ ಫಾಲೋಯಿಂಗ್ ಆರ್ಡರ್. ಫಸ್ಟು ಈ ಡಾಕ್ಯುಮೆಂಟ್ಸ್ನೆಲ್ಲನೂ ನೀವು ಅಟ್ಯಾಸ್ಟೇಷನ್ ಮಾಡಿಸ್ಬೇಕಾಗುತ್ತೆ. ಓಕೆ, ಅಟ್ಯಾಸ್ಟೇಷನ್ ನೀವು ಯಾವುದಾದ್ರೂ ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ಬೋದು, ನಿಮ್ಮ ಪ್ರಿನ್ಸಿಪಲ್ ಆಗಿರ್ಬೋದು, ಯಾರ ಹತ್ರನಾದ್ರೂ ನೀವು ಅಟ್ಯಾಸ್ಟೇಷನ್ ಮಾಡಿಸ್ಕೋಬೋದು. ಅಟ್ಯಾಸ್ಟೇಷನ್ ಮಾಡಿಸಿದ್ಮೇಲೆ 2 sets of ಜೆರಾಕ್ಸ್. ಓಕೆ, ಒಂದು ಒರಿಜಿನಲ್. ಒಂದೇನು ಹೇಳ, ನೀವು ಆ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡೋಕ್ಕೂ ಮುಂಚೆ ಏನು ಮಾಡಿ ಅಂದರೆ 4 sets ತೊಗೊಳ್ಳಿ. ಯಾಕೆಂದರೆ 2 sets ಕಲರ್ ಜೆರಾಕ್ಸ್ ತೊಗೊಂಡು ಇಟ್ಕೊಂಡಿರಿ, 8 ಸೆಟ್ಟು ಮಾಮೂಲಿ ಜೆರಾಕ್ಸ್ ತೊಗೊಂಡು ಇಟ್ಕೊಂಡಿರಿ, ಇನ್ನೊಂದು ಸೆಟ್ ಎಕ್ಸ್ಟ್ರಾ ಬೇಕಾದರೂ ಜೆರಾಕ್ಸ್ ತೊಗೊಂಡು ಇಟ್ಕೊಳ್ಳಿ. ಎಲ್ಲನೂ ಕ್ಲೀನಾಗಿ ಪಿನ್ ಮಾಡಿ ಒಂದೊಂದು ಬಂಚ್ ಆಗಿ. ಓಕೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ನ ನೀವು ಕಾಲೇಜ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ಈ ಒರಿಜಿನಲ್ ಡಾಕ್ಯುಮೆಂಟ್ಸು ಮುಂದೆ ನಿಮಗೆ ಬೇರೆ ಎಲ್ಲಾದರೂ ಕೇಳ್ಬೋದು. ಲೈಕ್ ನೀವು ಯಾವುದಾದ್ರೂ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಿರ್ತೀರಾ ಅನ್ಕೊಳ್ಳಿ, ಆ ಟೈಮಲ್ಲಿ ಕೇಳ್ಬೋದು. ಸೊ ನಿಮಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಈಗ ಇರಲ್ಲ, ಸಬ್ಮಿಟ್ ಮಾಡಿಬಿಟ್ಟಿರ್ತೀರಾ. ಹಾಗೇನು ಮಾಡೋದು, ನಿಮ್ದು ಏನು ಸಾಫ್ಟ್ ಕಾಪೀಸ್ ಇರುತ್ತೆ ಅದರಲ್ಲಿ ನೀವು ಅಂದರೆ ನಿಮ್ಮದು ಸ್ಕಾಲರ್ಶಿಪ್ಸ್ ಎಲ್ಲ ಅಪ್ಲೈ ಮಾಡಬೇಕಾಗುತ್ತೆ. ಈವನ್ ನಿಮ್ಮದು ಏನೇನು ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಅವರು ಕಾಲೇಜವ್ರು ನಿಮಗೆ ವಾಪಸ್ ಕೊಡಲ್ಲ, ಅವ್ರ ಹತ್ರನೇ ಇರುತ್ತೆ. ನಿಮ್ದು MBBS ಮುಗಿದ ಮೇಲೆ ಅವರು ನಿಮಗೆ ಕೊಡೋದು. ಸೊ ಅದಕ್ಕೋಸ್ಕರ ನೀವು ಪ್ರತಿಯೊಂದನ್ನು ಸಾಫ್ಟ್ ಕಾಪಿ ಮೂಲಕ ಇಟ್ಕೊಂಡಿರಬೇಕು. ಜೆರಾಕ್ಸ್ ಒಂದು ಎಕ್ಸ್ಟ್ರಾ ಇಲ್ಲ 2 ಎಕ್ಸ್ಟ್ರಾ ಸೆಟ್ಸ್ ಮಾಡಿ ಇಟ್ಕೊಂಡ್ರು ಪ್ರಾಬ್ಲಮ್ ಇಲ್ಲ. ನೀವು ಕಲರ್ ಜೆರಾಕ್ಸ್ ಮಾಡಿ ಇಟ್ಕೊಂಡ್ರೆ ಒಳ್ಳೇದಂತ ನನ್ನ ಅನಿಸಿಕೆ. ಓಕೆ, ನಮ್ಮ ಟೈಮಲ್ಲಿ ನಾನು ಹಾಗೆ ಮಾಡಿದ್ದೆ, ಇವಾಗಲೂ ಎಲ್ಲ ಐತೆ ಡಾಕ್ಯುಮೆಂಟ್ಸ್. ನೆಕ್ಸ್ಟು ಏನೇನು ಬೇಕು ಅಂತ, ಈವನ್ ನೀವು 2 sets ಆಫ್ ಕಾಪೀಸ್ ನೀವು ಕಾಲೇಜ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಎಕ್ಸ್ಟ್ರಾ ನಾನು ಹೇಳ್ತಿರೋದು ನಿಮ್ಗೆ ಎಷ್ಟು ಬೇಕೋ ಅದು ಅಷ್ಟೇ ಇಟ್ಕೊಂಡಿರಿ. ನೀಟ್ UG ಅಡ್ಮಿಟ್ ಕಾರ್ಡ್. ಓಕೆ, ನೀಟ್ UG ಸ್ಕೋರ್ ಕಾರ್ಡ್ ಆ್ಯಂಡ್ ರ್ಯಾಂಕ್ ಕಾರ್ಡ್. ಸ್ಕೋರ್ ಕಾರ್ಡ್ ಏನು ನಿಮ್ಮ ರಿಸಲ್ಟ್ ಬರುತ್ತೆ ಅದೊಂದು, ನೀಟ್ ಇಲ್ಲ KE ಅಲಾಟ್ಮೆಂಟ್ ಲೆಟರ್. ಓಕೆ, ಸ್ಪೆಸಿಫಿಕಲಿ ನಾನು ಸ್ಟೇಟ್ ಕೌನ್ಸಿಲಿಂಗ್ ಬಗ್ಗೆ ಮಾತಾಡ್ತೀನಿ. ಫಸ್ಟು KE ಅಲಾಟ್ಮೆಂಟ್ ಲೆಟರ್. ನಿಮಗೆ ಕಾಲೇಜ್ ಅಲಾಟ್ಮೆಂಟ್ ಆದಾಗ ಅಲಾಟ್ಮೆಂಟ್ ಲೆಟರ್ ಡೌನ್ಲೋಡ್ ಮಾಡ್ಕೊಳಕ್ಕೆ ಕೊಡ್ತಾರೆ, ಅದೊಂದು ಮಾಡ್ಕೊಡಿ ಕ್ಲೀನಾಗಿ. ಓಕೆ, ಇದೆಲ್ಲ ಡಾಕ್ಯುಮೆಂಟ್ಸ್ನ ನೀವು ಒಂದು ಕಡೆ ಸೈಡ್ಗೆ ಇಟ್ಕೊಂಡಿರಿ. ಆಮೇಲಿಂದ ಅದೆಲ್ಲೋಯ್ತು ಇದೆಲ್ಲೋಯ್ತು ಅದೆಲ್ಲ ಇದು ಮಾಡೋಕೆ ಹೋಗ್ಬೇಡಿ. ಅಡ್ಮಿಟ್ ಕಾರ್ಡ್ ಇಲ್ಲ ಅಂದರೆ ಒಂದ್ಸರಿ ಇದಕ್ಕೆ ಹೋಗಿ ವೆಬ್ಸೈಟ್ಗೆ ಹೋಗಿ ಒಂದ್ಸರಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈವನ್ ಆಮೇಲೇನು ಬಿಡ್ಬೋದು ಅವರು ಏನಾದರೂ ಇಲ್ಲ ಅಂದರೆ. ಮತ್ತು ನೆನಪಿರಲಿ, ಅಡ್ಮಿಟ್ ಕಾರ್ಡ್ ನೀವು ಎಕ್ಸಾಮ್ ಹಾಲಲ್ಲಿ ಸಬ್ಮಿಟ್ ಮಾಡಿದ್ದೀರಾ, ಎಲ್ಲರ ಹತ್ರನೂ ಇರಲ್ಲ, ತಾಳ್ಮೆ ತೊಗೊಳ್ಳಿ. ಏನಾದರೂ ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ ಇವಾಗ. ಮತ್ತು ಮಾರ್ಕ್ಸ್ ಕಾರ್ಡ್, 10th ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್. ಓಕೆ, ಮತ್ತು ಸ್ಟಡಿ ಸರ್ಟಿಫಿಕೇಟ್. ಈ ಬರ್ತ್ ಸರ್ಟಿಫಿಕೇಟ್ ಏನು ಬೇಕಾಗಿಲ್ಲ. 10th ಮಾರ್ಕ್ಸ್ ಕಾರ್ಡ್, 12th ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ. ಸ್ಟಡಿ ಸರ್ಟಿಫಿಕೇಟ್ ಕೇಳ್ತಾರೆ. 7 years 10 years ಎಷ್ಟು ವರ್ಷ ಕರ್ನಾಟಕದಲ್ಲಿ ಓದಿದ್ರೆ ಅದು ಕೊಡಬೇಕಾಗುತ್ತೆ. TC ಟ್ರಾನ್ಸ್ಫರ್ ಸರ್ಟಿಫಿಕೇಟ್. ಡಾಮಿಸೈಲ್ ಸರ್ಟಿಫಿಕೇಟ್, ಇದು ಫಾರ್ ಸ್ಟೂಡೆಂಟ್ ನಾಟ್ ಸ್ಟಡಿಡ್ SSLC ಆ್ಯಂಡ್ ಫಸ್ಟ್ PUC ಇನ್ ಕರ್ನಾಟಕ ಫಾರ್ KA ಸ್ಟೂಡೆಂಟ್ಸ್ ಓನ್ಲಿ. ಓಕೆ, ಡಾಮಿಸೈಲ್ ಸರ್ಟಿಫಿಕೇಟು ಔಟ್ ಆಫ್ ಸ್ಟೇಟ್ ಇರೋರ್ಗೆ ಕೇಳ್ತಾರೆ. ಓಕೆ, ನಮ್ಗೆ ಕೇಳಿರಲಿಲ್ಲ, ಕರ್ನಾಟಕದಲ್ಲೇ ಓದಿರೋರನ್ನ ಕೇಳಲ್ಲ. ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್. ನೆಕ್ಸ್ಟು ಇನ್ಕಮ್ ಸರ್ಟಿಫಿಕೇಟ್ ಆಫ್ ಪೇರೆಂಟ್ಸ್. ಮೈಗ್ರೇಷನ್ ಸರ್ಟಿಫಿಕೇಟ್ ಫಾರ್ CBSE ಸ್ಟೂಡೆಂಟ್ಸ್, ನೆನಪಿರಲಿ ಎಲ್ಲರಿಗೂ ಅಲ್ಲ. ಎಲಿಜಿಬಿಲಿಟಿ ಸರ್ಟಿಫಿಕೇಟ್, ಇದಕ್ಕೆ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಎಲಿಜಿಬಿಲಿಟಿ ಸರ್ಟಿಫಿಕೇಟ್ಗೆ ಎಲ್ಲ ಅಪ್ಲೈ ಮಾಡಬೇಕು ಪ್ರತಿಯೊಂದು ತಿಳಿಸ್ಕೊಡ್ತೀನಿ, ಒಂದು ವೀಡಿಯೋ ಮಾಡಿ, ಸಪ್ರೇಟ್ ವೀಡಿಯೋ. ಓಕೆ, ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್, ನಿಮ್ಮದು ಜಿಲ್ಲಾ ಆಸ್ಪತ್ರೆಗೆ ಹೋಗಿ ಮಾಡಿಸ್ಕೊಳ್ಳಿ. ಫಿಸಿಕಲ್ ಫಿಟ್ನೆಸ್ಸು ಸೈನ್ ಇರುತ್ತೆ ಅವ್ರದ್ದು, ಡಾಕ್ಟರ್ದು. ಅನಕ್ಸರ್ 1, 2 ಇದೆಲ್ಲ ಅವರು ನಿಮಗೆ ಕಾಲೇಜ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ ಆ ಕಾಲೇಜ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮಗೆ ಒಂದಷ್ಟು ಇದಿರುತ್ತೆ, ಅಂದರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ಕೇಳ್ತಾರೆ. ಆ ಡಾಕ್ಯುಮೆಂಟ್ ಫಾರ್ಮಲ್ಲಿ ಲಾಸ್ಟಲ್ಲಿ ಅನಕ್ಷರ್ಸ್, ಬಾಂಡ್ಸ್ ಪ್ರತಿಯೊಂದು ಇರುತ್ತೆ. ಆ ಬಾಂಡ್ಸಲ್ಲಿ ನೀವು ಹೋಗಿ ಇದು ಮಾಡಿಸ್ಕೋಬೇಕಾಗುತ್ತೆ, ಲಾಯರ್ ಹತ್ರ ಸ್ಟ್ಯಾಂಪ್ ಅಂತ ಎಲ್ಲ ಮಾಡಿಸ್ಬೇಕಾಗುತ್ತೆ. ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಇವಾಗ ಸದ್ಯಕ್ಕೆ ಬೇಡ. ರೂರಲ್ ಸರ್ವಿಸ್ ಬಾಂಡ್ ಆಗಿರ್ಬೋದು, ಮತ್ತು ಜನರಲ್ ಅಫಿಡವಿಟ್ ಆಗಿರ್ಬೋದು, ಅದೆಲ್ಲ ಆಮೇಲಿಂದ ಮಾಡಿಸೋದು. ಇವಾಗ ಸದ್ಯಕ್ಕೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ, ಆಮೇಲಿಂದ ಅದ್ರ ಮೇಲೆ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಫೋಟೋಗ್ರಾಫ್, 3 ಪಾಸ್ಪೋರ್ಟ್ ಸೈಜ್ ಫೋಟೋ, ಸಾಫ್ಟ್ ಕಾಪಿ, ಮತ್ತು ಆಧಾರ್ ಕಾರ್ಡ್ ಫೋಟೋ ಕಾಪಿ, ಮತ್ತು ಫಿಸಿಕಲಿ ಡಿಸಬಿಲಿಟಿ ಸರ್ಟಿಫಿಕೇಟ್ ಒಂದು,
ಇದೆಲ್ಲ ಸರ್ಟಿಫಿಕೇಟ್ನ ಒಂದು ಜಿಪ್ ಫೈಲ್ಗೆ ಹಾಕೊಂಡು ಕಾಲೇಜ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟು ಒರಿಜಿನಲ್ ಚಲನ್ ಆಫ್ ಹ್ಯಾವಿಂಗ್ ಪೇಯ್ಡ್ ಟು ಕೆ ಎ. ಈಗ ಬೇರೆ ಸ್ಟೂಡೆಂಟ್ಸ್ SC ಕಟ್ಟೋ ಆಗಿಲ್ಲ KAಗೆ, ಬಟ್ ಬೇರೆ ಸ್ಟೂಡೆಂಟ್ಸ್ ಏನಿರ್ತಾರೆ ಅವರು KAಗೆ ಅಮೌಂಟ್ ಕಟ್ಟಿರ್ತಾರೆ, ಅದೊಂದು. ಒರಿಜಿನಲ್ DD, ಇದೆಲ್ಲ ರೂರಲ್ ಕನ್ನಡ ಸರ್ಟಿಫಿಕೇಟು, HK ಕೋಟಾ ಇರೋದು, ಮತ್ತು ಪೆನ್ ಡ್ರೈವ್ ಒಂದು. ಇದು ಒರಿಜಿನಲ್ DD ಫಾರ್ ಕಾಲೇಜ್ ಫೀ, ಅದೆಲ್ಲ ಕಾಲೇಜ್ಗೆ ಏನು ಫೀಸ್ ಕಟ್ಟಿರ್ತೀರ ಅದ್ರದ್ದು ಇರುತ್ತೆ. ಓಕೆ, ಇಷ್ಟು ಸರ್ಟಿಫಿಕೇಟ್ನ ನೀವು ಒರಿಜಿನಲ್ ಸಬ್ಮಿಟ್ ಮಾಡಬೇಕಾಗುತ್ತೆ, ಈವನ್ ಜೆರಾಕ್ಸು 2 ಕಾಪಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ಏನಾದರೂ ಸಬ್ಮಿಟ್ ಮಾಡಲಿಲ್ಲ ಅಂದರೆ ಯಾವುದಾದ್ರೂ ಡಾಕ್ಯುಮೆಂಟ್ಸಲ್ಲಿ ಏನಾದರೂ ತಪ್ಪಿತ್ತು ಅಂದರೆ ಚೇಂಜ್ ಮಾಡ್ಕೊಳ್ಳೋಕೆ ಟೈಮ್ ಕೊಡ್ತಾರೆ. ಮತ್ತು ಡಾಕ್ಯುಮೆಂಟ್ಸು ಬಾಂಡ್ಸ್ ಎಲ್ಲ ಕರೆಕ್ಟಾಗಿ ಸಬ್ಮಿಟ್ ಮಾಡಬೇಕಾಗುತ್ತೆ ಬೇಗ. 1 ವೀಕ್. ಈಗ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿತ್ತು ಅಂದರೆ ನಿಮಗೆ ಸೆಕೆಂಡ್ ರೌಂಡವ್ರಿಗೂ ರಿಸಲ್ಟ್ ಬರೋವರೆಗೂ ನಿಮಗೆ ಟೈಮ್ ಕೊಡ್ತಾರೆ ಅದೆಲ್ಲ ಸಬ್ಮಿಟ್ ಮಾಡೋಕ್ಕೆ. ಬಟ್ ಆಫ್ಟರ್ ಸೆಕೆಂಡ್ ರೌಂಡ್ ಅವರು ಅಲೋ ಮಾಡ್ಕೊಳ್ಳಲ್ಲ. ಅದಕ್ಕೂ ಮುಂಚೆನೇ ನಿಮ್ದು ಏನೇನಿತ್ತು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಏನಾದರೂ ತಪ್ಪಿತ್ತು ಅಂದರೆ ಮುಂದೆ ನೀವು ಕಾಲೇಜ್ ಹತ್ರ ಹೋಗಿ ನೀವು ಅಪ್ರೋಚ್ ಮಾಡ್ಬೋದು, ತಪ್ಪಾಗಿರೋದನ್ನೇ ಸಬ್ಮಿಟ್ ಮಾಡಿ, ಆಮೇಲಿಂದ ನೀವು ಚೇಂಜ್ ಮಾಡಿಸ್ಬೇಕಂತ ಹೇಳಿ ಕೇಳಿದ್ರೆ ಅವ್ರು ವಾಪಸ್ ಕೊಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಇಷ್ಟು ಇನ್ಫಾರ್ಮೇಷನ್ ಕೊಡಬೇಕಂತ ಅನಿಸಿತ್ತು. ಏನಾದರೂ ಡೌಟ್ಸ್ ಇತ್ತು ಅಂದರೆ ಪ್ಲೀಸ್ ಕಮೆಂಟ್ ಸೆಷನಲ್ಲಿ ಕಮೆಂಟ್ಸ್ ಹಾಕಿ, ಪ್ರತಿಯೊಂದಕ್ಕೂ ರಿಪ್ಲೈ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಚೆನ್ನಾಗಿತ್ತು ಅಂದರೆ ಪ್ಲೀಸ್ ಶೇರ್ ಮಾಡಿ ಫ್ರೆಂಡ್ಸ್ಗೆಲ್ಲ, ಪ್ರತಿಯೊಬ್ಬರಿಗೂ ಇನ್ಫಾರ್ಮೇಷನ್ ಗೊತ್ತಾಗಲಿ. ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಬಿಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.